ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸಂತ ಪೌಲರು ರೋಮಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 14 ವಾಕ್ಯ 2ರಿಂದ ಹೀಗೆಂದು ಬರೆಯುತ್ತಾರೆ. ಪರವಶ ಭಾಷೆಯನ್ನು ಆಡುವವನು ಮಾನವನೊಡನಲ್ಲ, ದೇವರೊಡನೆ ಮಾತನಾಡುತ್ತಾನೆ. ಮಾನವನೊಡನಲ್ಲ, ದೇವರೊಡನೆ ಮಾತನಾಡುತ್ತಾನೆ. ಪವಿತ್ರಾತ್ಮರ ಪ್ರೇರಣೆಯಿಂದ ನಿಗೂಢ ವಿಷಯಗಳ ಬಗ್ಗೆ ಮಾತನಾಡುವುದರಿಂದ ಯಾರೂ ಆತನ ಮಾತನ್ನು ಅರ್ಥ ಮಾಡಿಕೊಳ್ಳಲಾರರು. ದೇವರೊಡನೆ ಮಾತನಾಡಲು ಹಲವಾರು ಥರದ ಭಾಷೆಗಳಿವೆ. ಮೊದಲನೇದಾಗಿ ಮೌನವೇ ಒಂದು ಭಾಷೆ. ನಮ್ಮ ಹೃದಯದಲ್ಲಿ ಇರುವ, ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ವಿಚಾರಗಳನ್ನು ನಾವು ಮಾತನಾಡುವುದರಿಂದ ಮುಂಚೆನೇ ದೇವರು ಬಲ್ಲವನಾಗಿದ್ದಾರೆ. ಆದ್ದರಿಂದ ದೇವರ ಸನ್ನಿಧಿಯಲ್ಲಿ ಕೂತು ನಮ್ಮನ್ನೇ ದೇವರ ಚರಣಕ್ಕೆ ಸಮರ್ಪಿಸುವಾಗ ನಮ್ಮ ಹೃದಯದಲ್ಲಿ ಉಂಟಾಗುವ, ಮನಸ್ಸಿನಲ್ಲಿ ಉಂಟಾಗುವ ಎಲ್ಲ ಸಂಗತಿಗಳು ದೇವರಿಗೆ ಗೊತ್ತಾಗುತ್ತವೆ. ಮೌನ ಒಂದು ಭಾಷೆ. ಕೈ ಸನ್ನೆ ಕೂಡ ಭಾಷೆ. ಇದು ಏನೋ ನಾವು ಮಾಡ್ತೇವೆ ದೇವರ ಸನ್ನಿಧಿಯಲ್ಲಿ, ದೇವರಿಗೆ ಅರ್ಥ ಆಗುತ್ತದೆ. ಕೈ ಸನ್ನೆ ಕೂಡ ಭಾಷೆ, ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ. ನಮ್ಮ ಮಾತೃಭಾಷೆಗಳು ಕನ್ನಡ, ಕೊಂಕಣಿ, ತುಳು, ಮರಾಠಿ, ತೆಲುಗು, ಹಿಂದಿ, ಯಾವುದೇ ಭಾಷೆ ಇರಲಿ, ಅದು ದೇವರೊಡನೆ ಅಬ್ರಾಹ್ಮನ ಭಾಷೆಯಲ್ಲೇ ಮಾತನಾಡಿದ. ಮೋಶೆ ದೇವರೊಡನೆ ಮೋಶೆಯ ಭಾಷೆಯಲ್ಲೇ ಮಾತಾಡಿದ. ಯೇಸು ದೇವರೊಡನೆ ಮನುಷ್ಯ ಭಾಷೆಯಲ್ಲಿ ಮಾತನಾಡಿದರು. ದೇವರಿಗೆ ಅರ್ಥ ಆಗುತ್ತದೆ. ಪ್ರಿಯರೇ, ಇನ್ನೊಂದು ಭಾಷೆ ಇದೆ, ಅದು ಭಾಷಾವರದೊಡನೆ ಮಾತನಾಡುವುದು. ಹಲ್ಲೆಲೂಯಾ ಶುಗುರು ಬಗರರರರ ರಾಶುಗುರು ಇದು ಒಂದು ಭಾಷೆ. ಹೃದಯದಲ್ಲಿರುವ, ಮನಸ್ಸಲ್ಲಿರುವ ಎಲ್ಲವನ್ನು ಈ ಭಾಷೆ ಪವಿತ್ರಾತ್ಮರ ಪ್ರೇರಣೆಯಿಂದ ಮಾತನಾಡುವಂಥದ್ದು, ನಿಗೂಢ ವಿಷಯಗಳ ಬಗ್ಗೆ ಮಾತನಾಡುವಂಥದ್ದು. ಈ ಭಾಷೆ ಇನ್ನೊಬ್ಬ ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ, ಆದರೆ ಸೃಷ್ಟಿಸಿದ ದೇವರಿಗೆ ಆ ಭಾಷೆ ಅರ್ಥ ಆಗುತ್ತದೆ. ಆದ್ದರಿಂದ ಪ್ರಿಯರೇ, ಯಾವ ಭಾಷೆ ಆದರೂ ಪರವಾಗಿಲ್ಲ,